ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ TET 2026. ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2026 ಅಧಿಸೂಚನೆ ಯಾವಾಗ ಬರುತ್ತೆ, ಬಿಕಾಸ್ ಈಗ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಬರ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಕೂಡ ತಡವಾಗುತ್ತಾ. ಸೊ ಯಾವ ತಿಂಗಳಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಧಿಸೂಚನೆ ಬರಬಹುದು, ಬಿಕಾಸ್ ಲಾಸ್ಟ್ ಟೈಮ್ ಏನು ಎಕ್ಸಾಮಿನೇಷನ್ ಆಗಿದೆ ಅದರಲ್ಲಿ 1-2 ಮಾರ್ಕ್ಸ್ನಿಂದ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕ್ವಾಲಿಫೈ ಆಗಿಲ್ಲ. ಸೊ ಹಾಗಾಗಿ ಆದ ಕಾರಣದಿಂದ ಈಗ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಏನಿದೆ ಆದ ಮೇಲೆ ಅವರು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ. ಸೊ ಹಾಗಾಗಿ ನೇಮಕಾತಿ ಯಾವಾಗ ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಹಾಗಾಗಿ ಕರ್ನಾಟಕ TET 2026 ಅಧಿಸೂಚನೆ ಯಾವಾಗ ಆಗಬಹುದು, ಯಾವ ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ಅಭ್ಯರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಅದರ ಜೊತೆಗೆ ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ TET, ಸೆಂಟ್ರಲ್ TET ಶಿಕ್ಷಕರ ನೇಮಕಾತಿ ಕುರಿತು ಎಡಿಟ್ ಸ್ಕೂಲ್ ಆಗಲಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಶಿಕ್ಷಕ ಆಕಾಂಕ್ಷಿಗಳೇ, ಈ ಒಂದು ಕರ್ನಾಟಕ TET ಏನಿದೆ 2026, ಇದಕ್ಕಿಂತ ಮುಂಚೆ ಏನು TET ನಡೆದಿವೆ ಅದರ ನೋಟಿಫಿಕೇಷನ್ ಏನಿದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಎಕ್ಸಾಮಿನೇಷನ್ ಆಗೋದು ಗೊತ್ತಿದೆ. ಸೊ ಹಾಗಾಗಿ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ ಶೇರ್ ಆಗ್ತಾ ಇದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆ ಆಗಸ್ಟ್ರಿಂದ ಸೆಪ್ಟೆಂಬರ್ನಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ. ಸೊ ಐ ಥಿಂಕ್ ಇನ್ನೂ ಕೂಡ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಕೃತ ದಿನಾಂಕ ಶಿಕ್ಷಣ ಇಲಾಖೆಯಿಂದ ಪ್ರಕಟ ಆಗಿಲ್ಲ. ಯಾವುದೇ ಅಧಿಸೂಚನೆ ದಿನಾಂಕ ಕೂಡ ಇನ್ನೂ ಬಂದಿಲ್ಲ. ಬಟ್ ಸೆಪ್ಟೆಂಬರ್ ಟು ಅಕ್ಟೋಬರ್ ಈ ತಿಂಗಳಲ್ಲಿ ಅದು ಕರ್ನಾಟಕ TET ಅಧಿಸೂಚನೆ ಆಗ್ತಾಯಿತ್ತು, ನೋಟಿಫಿಕೇಷನ್ ಬಿಡ್ತಾ ಇದ್ದರು. ಅದಾದಮೇಲೆ ಒಂದು ತಿಂಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇತ್ತು. ಸೊ ಹಾಗಾಗಿ ಈಗ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ನೇಮಕಾತಿ ಇನ್ನೂ ಕೂಡ ನೇಮಕಾತಿ ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದ್ರ ಬಗ್ಗೆ ಆಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಹಾಗಾಗಿ TET ಮೇ ಬಿ ಈ ವರ್ಷ ನೋಟಿಫಿಕೇಷನ್ ಏನಿದೆ TET ನೋಟಿಫಿಕೇಷನ್ ಸ್ವಲ್ಪ ತಡವಾದರೂ ಆಗಬಹುದು. ಓಕೆ, ಬಿಕಾಸ್ ಈಗ ಮೊದಲು ಶಿಕ್ಷಕರ ನೇಮಕಾತಿ ಅಧಿಸೂಚನೆ, ಅದಾದಮೇಲೆ ಎಕ್ಸಾಮಿನೇಷನ್ ರಿಸಲ್ಟ್. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಈ ನೇಮಕಾತಿ ಏನಿದೆ ಈ ಒಂದು ನೇಮಕಾತಿ ಕುರಿತು ಭಾಳಷ್ಟು ಬ್ಯುಸಿಯಾಗಿರುತ್ತೆ. ಹಾಗಾಗಿ ಕರ್ನಾಟಕ TET ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಮೇ ಬಿ ಈ ವರ್ಷ ಸ್ವಲ್ಪ ಲೇಟ್ ಆಗಬಹುದು ಅನ್ನೋದೊಂದು ಹೋಪ್ ಇದೆ. ಬಟ್ ಇನ್ನೂ ಕೂಡ ಅಧಿಕೃತ ಯಾವುದೇ ಅಧಿಸೂಚನೆ ಆಗಲಿ ಅಥವಾ ಅಧಿಕೃತ ದಿನಾಂಕಗಳು ಇನ್ನೂ ಪ್ರಕಟವಾಗಿಲ್ಲ. ಆ ಥರ ನೇಮಕಾತಿ ಅಧಿಸೂಚನೆ ಕುರಿತು ಏನಾದರೂ ಡೇಟ್ಸ್ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗುವುದು. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.